keep abreast of developments in my chosen fields. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಮಂಗಳವಾರ ದಿ ಗೋಲ್ಡನ್ ಗ್ಲೀಮ್ಸ್ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ನಿವೃತ್ತ ಕುಲಸಚಿವ ಡಾಕ್ಟರ್ ಲೋಕನಾಥ್, ಪದವಿ ಪೂರ್ಣಗೊಳಿಸಿ ಜೀವನದ ಪ್ರಮುಖ ಘಟ್ಟಕ್ಕೆ ಕಾಲಿಟ್ಟಿರುವ ವಿದ್ಯಾರ್ಥಿಗಳು ಸಂತೋಷ, ದುಃಖ, ಕೋಪ ಸೇರಿದಂತೆ ಎಲ್ಲ ಭಾವನೆಗಳ ಮೇಲೂ ಹಿಡಿತ ಹೊಂದಿ ಸಮತೋಲನ ಕಾಪಾಡಿಕೊಂಡ್ರೆ ಆಗ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಾಗ್ತದೆ ಅಂತ ಹೇಳಿದರು. ಇವತ್ತಿಗೆ ಗ್ರಾಜುಯೇಷನ್ ಮುಗಿತು. ಇನ್ನೇನು ನಾನು ಫ್ರೀಡಮ್ ತುಂಬ ಸ್ವತಂತ್ರವಾಗಿಬಿಟ್ಟಿದ್ದೀನಿ. ಫ್ರೀಡಮ್ ಸಿಕ್ಬಿಟ್ಟಿದೆ. ನಾನು ಎಲ್ಲಿ ಬೇಕಾದ್ರೆ ಓಡಾಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು ಅಂತ ಅನೇಕರಿಗೆ ನನಗೂ ಸಂದರ್ಭದಲ್ಲಿ ಅನಿಸಿತ್ತು. ಗ್ರಾಜುಯೇಷನ್ ಪಡೆದಾಗ ನಾನೇನು ಬಿಡು ಗ್ರಾಜುಯೇಟ್, ಈಗ ನಾನು ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಓಡಾಡ್ಬೋದು. ಸೊ ಇದ್ರ ಜೊತೆಗೆ ಅನಿಸುತ್ತೆ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಏಜು, ಅಥವಾ ಈಗಾಗಲೇ ಸಾಕಷ್ಟು ಇವುಗಳಲ್ಲಿ ಎದ್ದು ಬಿದ್ದು ನಿಂತು ಬಂದಿರ್ತಕ್ಕಂಥ ಪರಿಸ್ಥಿತಿಗಳು ಇರುತ್ತೆ ಅಲ್ವಾ. ಸೊ ಇದೆಲ್ಲದ್ರ ಜೊತೆ ಜೀವನ ಕಟ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಜೀವನ ಕಟ್ಕೊಳ್ಳೋದ್ರ ಜೊತೆಗೆ ನಾವು ದೇಶದ ಭವಿಷ್ಯನ ಕಟ್ಟಬೇಕಾಗುತ್ತೆ, ನಮ್ಮ ಮನೆ ಭವಿಷ್ಯನ ಕಟ್ಟಬೇಕಾಗುತ್ತೆ. ಮನೆ ಜೀವನ ಅಂದರೆ ಮನೇಲಿ ಇರ್ತಕ್ಕಂಥ ಪರಿಸ್ಥಿತಿನ ನೋಡ್ಕೊಳ್ಬೇಕು. ಎಲ್ಲಿ ನಾವು ಮನೆ ಒಳಗಡೆನೆ ನಾವು ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ನಾವು ಆಲೋಚನೆ ಮಾಡೋದಿಲ್ಲ, ಸರಿ ಮಾಡೋದಿಲ್ಲ, ಸಮಾಜ ಹೇಗೆ ಸರಿ ಮಾಡ್ತೀವಿ? ನನ್ನ ತಂದೆ, ನನ್ನ ತಾಯಿ, ನನ್ನ ಅಕ್ಕ, ನನ್ನ ತಂಗಿ ಅಂತಕ್ಕಂಥ ಭಾವನೆ ಇರ್ತಿದ್ರೆ ಹೊರಗಡೆ ಬಂದ್ಬಿಟ್ಟು ನಾವು ಬೇರೆಯವ್ರ ಜೊತೆಯಲ್ಲಿ ಮಾಡ್ತಕ್ಕಂಥ ಒಂದು ಫ್ರೆಂಡ್ಶಿಪ್ ಇರ್ಬೋದು ಅಥವಾ ರಿಲೇಶನ್ಶಿಪ್ ಇರ್ಬೋದು, ಇಟ್ ಈಸ್ ಓನ್ಲಿ ಡ್ರಾಮಾ, ನಾಟಕ. ಹೌದಾನೆ? ಯಾಕೆಂದ್ರೆ ಸ್ವಂತ ಅಕ್ಕ ತಂಗಿ ನೋಡೋದಾಗಲ್ಲ, ಅಣ್ಣ ತಮ್ಮ ನೋಡೋದಾಗಲ್ಲ, ತಂದೆ ತಾಯಿ ನೋಡೋದಾಗಲ್ಲ. ವಿದ್ಯಾರ್ಥಿಗಳು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜದಲ್ಲಿ ಏಳಿಗೆ ಸಾಧಿಸಬೇಕು. ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಸಾಮಾಜಿಕ ಸಂಬಂಧಗಳು ಅಗತ್ಯ. ಭಾವನೆಗಳು ಮತ್ತು ಮಾನವೀಯ ಸಂಬಂಧಗಳಿಲ್ಲದೆ ಸಾಧನೆಗೆ ಯಾವುದೇ ಅರ್ಥ ಇಲ್ಲ. ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಬೇಕು. ಪೋಷಕರು ಹಾಗೂ ಹಿರಿಯರ ಆಶೀರ್ವಾದವೇ ಉಜ್ವಲ ಭವಿಷ್ಯಕ್ಕೆ ದಾರಿದೀಪವಾಗ್ತದೆ. ಜೀವನವನ್ನು ಕಟ್ಟಿಕೊಳ್ಳೋದರ ಜೊತೆಗೆ ದೇಶ ಕಟ್ಟುವ ಕಾರ್ಯದಲ್ಲಿಯೂ ಯುವಜನತೆ ಪಾಲ್ಗೊಳ್ಳಬೇಕು ಎಂದ ಅವರು, ಸಾಧನೆ ಎಷ್ಟು ಮುಖ್ಯವೋ ಮಾನವೀಯ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ. ಪದವಿ ಪಡೆಯೋದ್ರೊಂದಿಗೆ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಉತ್ತಮ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಅಂತ ಕರೆ ಕೊಟ್ಟರು. ಈ ಸಂದರ್ಭದಲ್ಲಿ ದೇವನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಮಂಜಯ್ಯ ಮಾತನಾಡಿ, ಸೋಮಾರಿತನ, ಆತ್ಮವಿಶ್ವಾಸದ ಕೊರತೆ ಹಾಗೂ ದುಶ್ಚಟಗಳು ವಿದ್ಯಾರ್ಥಿಗಳ ಜೀವನವನ್ನು ಹಿನ್ನಡೆಗೆ ತಳ್ಳುತ್ತವೆ. ವಿದ್ಯಾರ್ಥಿಗಳು ಅಂದುಕೊಂಡಂತೆ ಎಲ್ಲವೂ ನಡೆಯದಿದ್ರೂ ಯಾವುದೇ ಕಾರಣಕ್ಕೂ ಕುಗ್ಗಬಾರದು. ನಿರಂತರ ಪ್ರಯತ್ನ ಮತ್ತು ಶ್ರಮದಿಂದ ಒಂದು ದಿನ ಯಶಸ್ಸು ಖಚಿತವಾಗಿ ಸಿಗ್ತದೆ ಅಂತ ಹೇಳಿದ್ರು. ಹೋಗಿದಾಗ ಸೊಸೈಟಿ ನಿಮ್ಮನ್ನ ನೋಡ್ತಿರುತ್ತೆ. ನಾನೆಲ್ಲ ವಿದ್ಯಾರ್ಥಿಗಳು ಅಷ್ಟೇ ಬಂದು ತಿಳ್ಕೊಳ್ಳಿ, ಅವ್ರೇಳ ಲಾ ಕ್ಲಾಸ್ ಹೇಳಿದಾನ ಎಕ್ಸ್ಟೆನ್ಷನ್ ಮಾಡ್ತೀನಿ ನಾನು. ವಿದ್ಯಾರ್ಥಿಗಳು ಯಾರೇ ಆಗಲಿ ಸೊಸೈಟಿ ಒಳಗೆ ಒಳ್ಳೆಯದಾಗಬೇಕಾದ್ರೂ ಬಹಳ ಕಷ್ಟ, ಕೆಟ್ಟವರಾದ್ರೆ ಬಹಳ ಸುಲಭ, ಬಹಳ ಸುಲಭ. ಅದಕ್ಕೆ ನೀವು ಒಳ್ಳೆಯತನವನ್ನ ಬೆಳೆಸ್ಕೋಬೇಕಾದ್ರೆ ಕೆಲವು ಪಾಯಿಂಟ್ಸ್ ಅನ್ನ ನೀವು ಅಗತ್ಯವಾಗಿ ಫಾಲೋ ಮಾಡಬೇಕಾಗುತ್ತೆ. ಒಂದು, ಭಾಷೆ. ನೀವು ಆಡುವಂತ ಭಾಷೆ ಅಂತ ತಿಳ್ಕೊಳ್ಳಿ. ನಾವೇನು ಹೇಳ್ತೀವಿ, ಏನು ಮಾತಾಡ್ತೀವಿ, ಅದು ನಮ್ಮ ಲೈಫ್ ಮೇಲೆ ಎಫೆಕ್ಟ್ ಆಗುತ್ತೆ. ನಾವು ಯಾವ ತರ ಭಾಷೆ ಮಾತಾಡ್ತೀವಿ ನೋಡಿ. ಬೇರೆ ಹತ್ರ ನೀವು ಒಳ್ಳೆ ರೀತಿಯಲ್ಲಿ ಮಾತಾಡಿ, ಅವರು ನೀವು ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾರೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಸಂವಹನ ಕೌಶಲ್ಯ ಹಾಗೂ ಭಾಷಾ ಪ್ರಾವೀಣ್ಯತೆ ಉತ್ತಮವಾಗಿದ್ದರೆ ಶೈಕ್ಷಣಿಕ ಮತ್ತು ವೈಯಕ್ತಿಕ ಬೆಳವಣಿಗೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಸಾಧ್ಯವಾಗ್ತದೆ. ಜೀವನದಲ್ಲಿ ತ್ಯಾಗ ಇರಬೇಕು, ಆದರೆ ಮೌಲ್ಯಗಳಲ್ಲಿ ರಾಜಿ ಆಗಬಾರ್ದು ಅಂತ ಕಿವಿ ಮಾತು ಹೇಳಿದ್ರು. ದೊಡ್ಡ ಕನಸುಗಳನ್ನು ಕಾಣಬೇಕು, ಆ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಶ್ರಮಪಟ್ಟು ವಿದ್ಯಾಭ್ಯಾಸ ಮಾಡಿ ಸಾಧನೆ ಗಳಿಸಬೇಕು. ಪೋಷಕರು ಮತ್ತು ಶಿಕ್ಷಕರಿಗೆ ಉತ್ತಮ ಹೆಸರು ತರುವಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಅಂತ ಸಲಹೆ ಕೊಟ್ಟರು. ನಾಳೆ ಮಾಡುವೆ ಎಂಬ ಮನೋಭಾವವನ್ನು ಬಿಟ್ಟು ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡುವ ಅಭ್ಯಾಸ ಬೆಳೆಸ್ಕೊಳ್ಬೇಕು. ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ನಡೆಸಿ ಪರಿಶ್ರಮವನ್ನು ಎಂದಿಗೂ ಕೈಬಿಡಬಾರದು ಅಂತ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಇನ್ನು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಸಿ ಮುನಿಕೃಷ್ಣ ಮಾತನಾಡಿ, ವಿದ್ಯಾರ್ಥಿಗಳ ಜೀವನವು ಹರಿಯುವ ನೀರಿನಂತಿರಬೇಕು, ನಿಂತ ನೀರಂತಾಗಬಾರ್ದು. ಕಲಿಕೆಯ ಪ್ರಕ್ರಿಯೆಯನ್ನು ಜೀವನದುದ್ದಕ್ಕೂ ಮುಂದುವರಿಸಬೇಕು. ವಿದ್ಯೆಯ ಜೊತೆಗೆ ವಿದ್ಯಾರ್ಥಿಗಳು ಉನ್ನತ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಆ ಗುಣಗಳು ಸಮಾಜಕ್ಕೆ ಮಾದರಿಯಾಗುವಂತಿರಬೇಕು ಹಾಗೂ ಸಮಾಜ ಸೇವೆಗೆ ಪ್ರೇರಣೆ ನೀಡುವಂತಿರಬೇಕು ಅಂತ ತಿಳಿಸಿದ್ರು. ಉದ್ಯೋಗ ಪಡೆಯೋದಷ್ಟೇ ಅಲ್ಲ, ಇತರರಿಗೆ ಉದ್ಯೋಗ ನೀಡುವ ಮಟ್ಟಕ್ಕೆ ಬೆಳೆಯುವಂತೆ ವಿದ್ಯಾರ್ಥಿಗಳನ್ನು ನಮ್ಮ ಕಾಲೇಜಿನಲ್ಲಿ ರೂಪಿಸಲಾಗ್ತಿದೆ ಎಂದು ಅವರು ಹೇಳಿದರು. 2026ನೇ ಸಾಲಿನ ಅಂತಿಮ ಬಿಕಾಂ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭವನ್ನು ಇಂದು ಅಂಬೇಡ್ಕರ್ ಭವನದಲ್ಲಿ ಗೋಲ್ಡನ್ ಗ್ಲಿಮ್ಸ್ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ
ಅತಿಥಿಗಳಾಗಿ ಆಗಮಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ನಮ್ಮ ಲೋಕನಾಥ್ ಸರ್ ಮತ್ತು ನನ್ನ ನೆಚ್ಚಿನ ಗುರುಗಳಾದ ದೇವನಹಳ್ಳಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ವಿಜಯ ಸರ್ ಅವರು ಹಾಗೂ ನನ್ನನ್ನು ಉಪನ್ಯಾಸಕ ವೃತ್ತಿಗೆ ಪಾದಾರ್ಪಣೆಯನ್ನು ನೀಡಿದಂಥ ಆನಂದ್ ಸರ್ ಅವರು, ಮಂಜುನಾಥ್ ಸರ್ ಅವರು ಕೇಳಿದ್ದಾರೆ. ಇದೊಂದು ಸುವರ್ಣ ದಿನ. ಯಾಕೆಂದರೆ ನಮ್ಮ ಕಾಲೇಜಿನಲ್ಲಿ 107 ವಿದ್ಯಾರ್ಥಿಗಳು ಅಂತಿಮ BCom ಪದವಿಯನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಪದವಿಯನ್ನು ಮುಗಿಸಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸ್ನಾತಕೋತ್ತರ ಪದವಿಗಳನ್ನು ಪಡಿಬೇಕು. ಮುಂದಿನ ಒಂದು ಜೀವನದಲ್ಲಿ ಅತ್ಯಂತ ಯಶಸ್ಸನ್ನು ಗಳಿಸಿ ಸಮಾಜಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಯಾವತ್ತೂ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳೋದೊಂದೇ, ವಿದ್ಯಾರ್ಥಿಗಳು ವಿದ್ಯೆಯ ಜೊತೆಗೆ ಅತ್ಯುನ್ನತವಾದಂಥ ಗುಣಗಳನ್ನು ಬೆಳೆಸ್ಕೋಬೇಕು. ಆ ಗುಣಗಳು ಸಮಾಜಕ್ಕೆ ಮಾದರಿಯಾಗಿರಬೇಕು, ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸುವಂತಿರಬೇಕು. ನಮ್ಮ ಗುರುಗಳು ನಮ್ಮನ್ನು ಆ ಥರ ಬೆಳೆಸಿದ್ದಾರೆ. ನಾವು ನಮ್ಮ ವಿದ್ಯಾರ್ಥಿಗಳನ್ನು ಅದೇ ನಿಟ್ಟಿನಲ್ಲಿ ಬೆಳೆಸ್ತಾ ಇದ್ದೀವಿ. ಲಾಸ್ಟ್ ಇಯರು 67 ವಿದ್ಯಾರ್ಥಿಗಳು ಸ್ನಾತಕೋತ್ತರ ವಿಭಾಗದಲ್ಲಿ ಇವತ್ತು MCom, MBA, MFA, MC ಈ ಥರ ಕೋರ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಈ ವರ್ಷವೂ ಸಹ 100ಕ್ಕಿಂತ ಮೇಲ್ಪಟ್ಟು ವಿದ್ಯಾರ್ಥಿಗಳು MBA ಅಥವಾ MCom ಹೋಗುವಂಥ ಅಭಿಲಾಷೆಯನ್ನು ಇಟ್ಕೊಂಡಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಇನ್ನೂ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅಭಿಲಾಷೆ ಇಟ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ನಾನು ಹೇಳೋದು ವಿದ್ಯಾರ್ಥಿಗಳಿಗೆ ಒಂದೇ, ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಹರಿಯುವ ನೀರಾಗಬೇಕೇ ಹೊರತು ನಿಂತ ನೀರಾಗಬಾರ್ದು. ಅವ್ರು ಯಾವತ್ತೂ ಅತ್ಯುನ್ನತ ಸ್ಥಾನಗಳಿಗಾಗಿ ಹರಿತಾ ಹೋಗ್ತಾ ಇರಬೇಕು. ಅವ್ರು ಹರಿಯೋದನ್ನು ನಾವು ಖುಷಿ ಪಡ್ತಾ ಇರಬೇಕು. ಸೊ ನನ್ನ ಹೆಸರು ಮುನಿಕೃಷ್ಣ ಅಂತ, ಪ್ರಾಂಶುಪಾಲರು ದಿ ಗೋಲ್ಡನ್ ಗ್ಲೇಮ್ಸ್ PU ಮತ್ತು ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರ. ಕಾರ್ಯಕ್ರಮದ 2ನೇ ಭಾಗದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ರು. ಈ ಸಂದರ್ಭದಲ್ಲಿ ಪ್ರಾಧ್ಯಾಪಕರಾದ ಆನಂದ್, ಕಾಲೇಜಿನ ಬೋಧಕೇತರ ವರ್ಗ, ವಿದ್ಯಾರ್ಥಿಗಳ ಸಮೂಹ ಹಾಜರಿದ್ದರು.